ಎಷ್ಟೇ ಕನಕಪುರ ತಾಲೂಕಲ್ಲಾಗಲಿ ರಾಮನಗರ ಡಿಸ್ಟಿಕಲ್ಲಾಗಲಿ ಯಾವುದೇ ಊರು ಹಬ್ಬಗಳಾಗಬೇಕು, ಯಾವುದೇ ಊರು ಜಾತ್ರೆಗಳಾಗಬೇಕು ಅಂದರೂ ಸಹ ಇದು ಎಲ್ಲಕ್ಕೂ ಮೂಲ ಸ್ಥಾನ. ಇವಾಗ ಸಾರಥಿ, ನೀವು ಈ ಸಿನಿಮಾವನ್ನು ನೋಡಿರ್ಬೋದು, ಆ ಸಾರಥಿ ಫಿಲಮಲ್ಲಿ ಎಷ್ಟು ದೊಡ್ಡ ಹೊಳೆ ಇದೆ, ಅಷ್ಟು ದೊಡ್ಡ ಹೊಳೆ ಆಗಿದೆ. ನೀರು ಕೊಡ್ಕೊಂಡೋಗಿ ಆರಂಭ ಆಗೋದು. ಇನ್ಕ್ಲೂಡ್ ಮಹದೇಶ್ವರ ಬೆಟ್ಟದಲ್ಲೂ ಕೂಡ ಇಲ್ಲಿಂದ ತೀರ್ಥವನ್ನು ತಗೊಂಡು ಮತ್ತು ವೀರಭದ್ರೇಶ್ವರ ಅಲ್ಲಿಗೆ ಇತ್ತು, ಅದನ್ನು ತಗೊಂಡೋಗಿ ಅಲ್ಲಿ ಪೂಜೆಯನ್ನು ಮಾಡಿದ ನಂತರದಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಜಾತ್ರೆ. ಇಲ್ಲಿ ಹೋಗ್ತಾ ದಾರಿಲಿ ನೋಡ್ರಿ, ಇಲ್ಲಿ ಹೆಂಗೆ ಕಾಣಿಸ್ತಿದೆ ಜಾಗ. ಇಲ್ಲಿ ಸೈಕಾಗಿದೆ ಮಾತ್ರ ಇಲ್ಲಿ ನೋಡೋಕ್ಕೆ. ಇಲ್ಲೇ ನೋಡಿ ಬ್ರೋ, ಇಲ್ಲೇ ಬಂದಿದ್ದೀವಿ ದೇವಸ್ಥಾನದ ಹತ್ರ. ಗಾಡಿ ಹಿಂದೆ ಪಾರ್ಕ್ ಮಾಡಿದ್ದೀನಿ, ಬನ್ನಿ ಒಳಗೆ ಹೋಗೋಣ. ಒಳಗಡೆ ಅಲ್ಲೇ ಪೂಜೆ ಗೀಜೆ ಮಾಡ್ತಾವ್ರೆ. ಇದು ತುಂಬ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನಕ್ಕೆ 900ಕ್ಕಿಂತ ಹೆಚ್ಚು ವರ್ಷಗಳ ಹಳೆಯ ದೇವಸ್ಥಾನ ಇದೆ. ಇದಕ್ಕೆ ಭೂಕೈಲಾಸ ಅಂತಲೇ ಪ್ರಸಿದ್ಧಿಯಾಗಿರುವಂಥ ದೇವಸ್ಥಾನ ಆಗಿರುತ್ತೆ. ಭೂಕೈಲಾಸ ಅಂತ ಯಾಕೆ ಪ್ರಸಿದ್ಧಿ ಅಂತ ಕೇಳಿದ್ರೆ, ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವಂತಹ ಆ ಪರಮೇಶ್ವರ ಭೂಲೋಕ ಸಂಚಾರಕ್ಕೆ ಬಂದಾಗ ಇಲ್ಲಿ ಆಗುವಂತಹ ವಿಶೇಷ ಪೂಜೆಗಳು ಮತ್ತು ಭಗವಂತನಿಗೆ ಆಗುವಂಥ ವಿಶೇಷ ಅಭಿಷೇಕಗಳ ಪ್ರಿಯಗಳಾಗಿ ಆ ಭೂಲೋಕವನ್ನು ಬಿಟ್ಟು ಮತ್ತೆ ಅವನು ಕೈಲಾಸಕ್ಕೆ ಹೋಗುವಂಥ ಮನಸ್ಸು ಮಾಡೋದಿಲ್ಲ. ಹಾಗಾಗಿ ಇದಕ್ಕೆ ಭೂಕೈಲಾಸ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಶ್ರೀ ಕ್ಷೇತ್ರವಾಗಿರುತ್ತೆ. ಈ ಗ್ರಾಮದಲ್ಲಿ ಹಿರೇಮಡಿವಾಳ ಶಿವಲಂಕರೇಶ್ವರ ಅಂತ ಈ ದೇವಾಲಯ. ಈ ದೇವಾಲಯದಲ್ಲಿ ನೀವು ವಿಶೇಷ ಏನಪ್ಪ ಅಂತ ಹೇಳ್ತಾ ಇದ್ರೆ, ಎಲ್ಲ ಶಿವನ ದೇವಸ್ಥಾನದಲ್ಲೂ ಶಿವನ ಮುಂದೆ ಏಕಬಸವ ಅಂದರೆ ಸಿಂಗಲ್ ಬಸವ ಮಾತ್ರ ನೋಡಲಿಕ್ಕೆ ಸಾಧ್ಯ. ಆದರೆ ಈ ನಮ್ಮ ದೇವಾಲಯದಲ್ಲಿ ನಂದೀಶ ಭೃಂಗೀಶ ಅಂತ 2 ಬಸವಗಳಿರುತ್ತೆ. ಹಾಗಾಗಿ ಈ ಬಸವಗಳು ವಿಶೇಷ ಏನಪ್ಪ ಅಂತಂದರೆ, ಇದಕ್ಕೆ ಅತ್ಯುತ್ತಮವಾಗಿರುವಂತಹ 364 ಅಂಕಣ ಇದ್ದಂಥ ದೇವಸ್ಥಾನ. ನಂಜನಗೂಡು ದೇವಸ್ಥಾನ ಇವಾಗ ಏನಿದೆ ಅದಕ್ಕೆ 2 ಪಟ್ಟು ದೊಡ್ಡದಾಗಿರುವಂತಹ ದೇವಸ್ಥಾನ ಇತ್ತು. ಆ ದೇವಸ್ಥಾನ ಅಲ್ಲಿ ನಿಮಗೆ ಆರ್ಚ್ ಕಾಣ್ತಿದೆ. ಆ ಆರ್ಚಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ದೊಡ್ಡ ಹೊಳೆ ಬರುತ್ತೆ. ಆ ಹೊಳೆಯಿಂದ ತುಂಬ ದೊಡ್ಡದಾಗಿರುತ್ತೆ. 364 ಅಂಕಣ ದೇವಸ್ಥಾನ, 101 ಲಿಂಗು, 101 ಬಸವ, 12 ಚಕ್ರದ ತೇರು ಮತ್ತು ಚಿನ್ನದ ಕಳಸ ಒಳಗೊಂಡಿರುವಂತಹ ಈ ಭೂಕೈಲಾಸದಲ್ಲಿ ಪ್ರಸಿದ್ಧವಾಗಿರುವಂತಹ ದೇವಾಲಯ ಒಂದಿತ್ತು. ಆ ತ್ರಿಮೂರ್ತಿಗಳು ಪರಮೇಶ್ವರನ ತಮ್ಮ ಕೈಲಾಸ ಪರ್ವತಕ್ಕೆ ಕರೆಸ್ಕೊಳ್ಳೋಕ್ಕೋಸ್ಕರ ಗಂಗೆ ಮಾತೆಗೆ ಏನಂತ ಹೇಳ್ತಾರೆ ಅಂತಂದರೆ, ಅಲ್ಲಿ ಶಿವನ ಆಲಯ ಏನಿದೆ, ಆಲಯ ಅಂತಂದರೆ ದೇವಾಲಯ. ಆ ದೇವಾಲಯ ಮತ್ತು ಅಕಸ್ಮಾತ್ ಆ ದೇವಾಲಯ ಸಾಧ್ಯ ಆಗಲಿಲ್ಲ ಅಂತಂದರೆ ಅಲ್ಲಿರುವಂಥ ಭಕ್ತರು ಮತ್ತು ಪೂಜೆ ಮಾಡುವಂತಹ ಪೂಜಾರಿಗಳನ್ನು ನೀನು ನಾಶ ಮಾಡಿದ್ದೆ ಆದರೆ, ಅಲ್ಲಿರುವಂಥ ಪ್ರದೇಶಗಳನ್ನು ಕೊಚ್ಕೊಂಡು ಹೋಗಿದ್ದೆ ಆದರೆ ಆ ಪರಮೇಶ್ವರ ಮತ್ತು ಕೈಲಾಸ ಪರ್ವತಕ್ಕೆ ಬರುವಂಥ ಮನಸ್ಸನ್ನು ಮಾಡ್ತಾರೆ. ಆಗ ಅಂತ ಹೇಳಿ ಗಂಗೆ ಮಾತನ ಭೂಲೋಕಕ್ಕೆ ಕಳಿಸಿದಾಗ ಗಂಗೆ ಮಾತು ಒಂದು ವಾಗ್ವಾದ ಆಗುತ್ತೆ. ವಾಗ್ವಾದ ಏನಪ್ಪ ಅಂತ ಹೇಳಿದ್ರೆ, ಈ ಭೂಲೋಕದಲ್ಲಿ ಅತಿ ಹೆಚ್ಚು ಶಕ್ತಿಶಾಲಿ ನಾನು ಅಂತೇಳಿ ಗಂಗೆ ಅಂತ ಹೇಳಿದ್ರೆ, ಮತ್ತು ಪರಮೇಶ್ವರ ಅದೇ ಥರ ಒಂದು ವಾದವನ್ನು ಮುಂದುವರಿಸ್ತಾರೆ. ಆ ವಾದವನ್ನು ಮುಂದುವರಿಸುವಾಗ ಗಂಗೆ ಮಾತ ತುಂಬ ಉಗ್ರ ರೂಪಿಯನ್ನು ತಾಳಿ ಈ ದೇವಾಲಯ ಇರುವ ಕಡೆ ಮತ್ತು ಭಕ್ತರಿರುವ ಕಡೆ
ತುಂಬ ರಭಸವಾಗಿ ಬರುತ್ತಾ ಇರ್ತಾರೆ. ಆಗ ಪರಮೇಶ್ವರ, ಶಿವಲಂಕರೇಶ್ವರ, ವೀರಭದ್ರೇಶ್ವರ, ಭದ್ರಕಾಳಿಯನ್ನು ಕಳಿಸಿ ಆ ಗಂಗೆ ಮಾತೆಯನ್ನು ತಡಿಲಿಕ್ಕೆ ನೀವು ಹೋಗಿ ಆ ಗಂಗೆ ಮಾತೆಯನ್ನು ತಡೆದು ನಿಲ್ಲಿಸಬೇಕು ಅಂತ ಕಳಿಸ್ತಾರೆ. ಆ ವೀರಭದ್ರೇಶ್ವರ, ಭದ್ರಕಾಳಿ ಕೈಲಿ ಸಾಧ್ಯ ಆಗೋದಿಲ್ಲ. ಮತ್ತು ಅವರು ಸ್ವತಃ ಬಂದು ಸ್ವಾಮಿಗೆ ಹೇಳ್ತಾರೆ, ಅವ್ರು ಬರುವಂಥ ರಭಸವನ್ನು ನಾವು ತಡಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ, ನೀವೇ ಹೋಗಿ ತಡಿಬೇಕು ಅಂತ ಕೇಳಿದಾಗ ಈ ಮೂಲೆಗೆ ಹೋಗಿ ಸ್ವಾಮಿ ಹೋಗಿ ಮಂಡಿ ಊರಿಗೆ ಕೂತ್ಕೊಳ್ತಾರೆ. ಗಂಗೆ ಮಾತನ ನೀನು ಬರಬೇಡ ಅಂತಂದ್ರೆ ಯಾಕೆ ಬಂದೆ ಅಂತ ಕೇಳಿದಾಗ, ನಾನು ಇವಾಗ ಬಂದುಬಿಟ್ಟಿದ್ದೀನಿ ಮತ್ತೆ ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಇಲ್ಲಿ ಪೂಜೆ ಮಾಡುವಂಥ ಇಲ್ಲಿ ಇರುವಂಥ ಊರುಗಳು ಮತ್ತು ನಿನ್ನ ಭಕ್ತಾದಿಗಳನ್ನ ಕೊಡ್ತೀಯಾ, ಇಲ್ಲ ನಿನ್ನ ದೇವಾಲಯನ ಕೊಡ್ತೀಯ ಅಂತ ಹೇಳಿದಾಗ, ಪ್ರತಿನಿತ್ಯ ನಮಗೆ ಪೂಜೆ ಮಾಡುವಂಥ ಯಾವುದೇ ಅರ್ಚಕರಾಗಲಿ ನನ್ನ ಭಕ್ತರಾಗಲಿ ಯಾವುದೇ ಕಾರಣಕ್ಕೂ ನಿಮಗೆ ಕೊಡಲು ಸಾಧ್ಯ ಆಗೋದಿಲ್ಲ. ಮತ್ತು ನನ್ನ 364 ಅಂಕಣ ದೇವಸ್ಥಾನ ಮತ್ತು 101 ಲಿಂಗು, 101 ಬಸವ, 12 ಚಕ್ರದ ತೇರು, ಚಿನ್ನದ ಕಳಸ ಒಳಗೊಂಡಿರುವಂಥ ಇಷ್ಟು ನೀನು ಕೊಚ್ಕೊಂಡು ಹೋಗು ಅಂತ ಹೇಳಿದಾಗ ಆ ಗಂಗೆ ಮಾತಾ ನೇರವಾಗಿ ಹೋಗ್ತಿದ್ದರು. ಇವತ್ತಿಗೂ ಸಹ ತುಂಬ ಡೌನ್ ಇದೆ, ನೀರು ಎಲ್ಲಿ ಇಳಿಜಾರು ಇರುತ್ತೆ ಅಲ್ಲಿ ಹೋಗಬೇಕು. ಆದರೆ ಇವತ್ತು ಎಷ್ಟೇ ನೀರು ಫೋರ್ಸ್ ಆಗಿ ಬಂದ್ರೂ ಆ ಸ್ಟ್ರೈಟ್ ಹೋಗೋದಿಲ್ಲ, ಹಿಂಗೆ ದೇವಸ್ಥಾನವನ್ನು ಬಳಸ್ಕೊಂಡು ಮೇಕೆದಾಟಕ್ಕೆ ಸೇರುತ್ತೆ. ಹಾಗಾಗಿ ಈ ದೇವಸ್ಥಾನದಲ್ಲಿ ಅಲ್ಲಿ ಆ ಗಂಗೆ ಮಾತೆ ಇಡೀ ದೇವಸ್ಥಾನ ಎಲ್ಲ 3 ಸುತ್ತಬಿಟ್ಟು, ಶಿವ ನಿನ್ನ ವಚನ ಭ್ರಷ್ಟನಾಗ್ತೀನಿಲ್ಲ ಅಂತ ಕೇಳಿದಾಗ ಶಿವ ಹೇಳ್ತಾರೆ, ನಾನು ವಚನ ಭ್ರಷ್ಟನಾಗೋದಿಲ್ಲ ಅಂದ್ಬಿಟ್ಟು ತನ್ನ ತ್ರಿಶೂಲದಲ್ಲಿ ಒಂದು ಮೂಲೆಗೆ ಹೊಡಿತಾರೆ. ಆ ಮೂಲೆಯಲ್ಲಿ ಒಂದು ರಂಧ್ರ ಆಗುತ್ತೆ. ಆ ರಂಧ್ರದಲ್ಲಿ ಗಂಗೆ ಮಾತೆ ಹೋಗಿ ಇಡೀ ದೇವಾಲಯವನ್ನೆಲ್ಲ ಕೊಚ್ಕೊಂಡು ಹೋಗಿದ್ದಾರೆ. ಈ ದೇವಾಲಯವನ್ನು ಇಲ್ಲಿಂದ ನೀವು ಆರ್ಚಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಹಂಪಿಲಿ ನಿಮಗೆ ಯಾವ ಥರ ಹಳೆ ಶಿಲೆಗಳು ಸಿಗ್ತವೆ, ಕುರುಹುಗಳು ಸಿಗ್ತವೆ. ಇಲ್ಲಿ ದೇವಸ್ಥಾನ ಇತ್ತು ಅನ್ನೋಕ್ಕೆ ಏನೇನು ಕುರುಹುಗಳು ಬೇಕು ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಏನು ಸಮತಟ್ಟಾಗಿದೆ ಅದೇ ಲೆವೆಲ್ಗೆ ಇದ್ದಂಥ ದೇವಸ್ಥಾನ. ಇವಾಗ ಸಾರಥಿ, ನೀವು ಈ ಸಿನಿಮಾವನ್ನು ನೋಡಿರ್ಬೋದು, ಆ ಸಾರಥಿ ಫಿಲಮಲ್ಲಿ ಎಷ್ಟು ದೊಡ್ಡ ಹೊಳೆ ಇದೆ ಅಷ್ಟು ದೊಡ್ಡ ಹೊಳೆ ಆಗಿದೆ. ನೀರು ಕೊಡ್ಕೊಂಡು ಹೋಗಿ ಮತ್ತು ಹಳೆ ದೇವಸ್ಥಾನದ ಪ್ರತಿಯೊಂದು ಅನೇಕ ಶಿಲೆಗಳಾಗಲಿ ಮತ್ತು ಅನೇಕ ಬೇರೆ ಬೇರೆ ಕುರುಹುಗಳಾಗಲಿ, ಹಂಪಿಲಿ ಸರಿಗಮಪ ಅಂತ ಬಾರಿಸಿದ್ರೆ ಕಲ್ಲಲ್ಲಿ ಹೇಗೆ ನಾದ ಬರುತ್ತಿತ್ತು ಅದೇ ತರಹ ಈ ದೇವಾಲಯದಲ್ಲಿ ಯಾವ ಥರ ಕಲ್ಲುಗಳನ್ನು ದೇವಾಲಯವನ್ನು ನಿರ್ಮಾಣ ಮಾಡೋಕ್ಕೆ ಇದು ಮಾಡಿದ್ವು ಅಂತ ಹೇಳಿದ್ರೆ, ನಿಮಗೆ ಗಂಟೆ ಸೌಂಡ್ ಹೇಗೆ ಬರುತ್ತೆ ಅದೇ ತರಹ ಇಲ್ಲಿ ಕೆಲವು ಕಲ್ಲುಗಳಲ್ಲಿ ನೀವು ಇನ್ನೊಂದು ಕಲ್ಲು ಮತ್ತೊಂದು ಕಲ್ಲನ್ನು ಹೊಡೆದ್ರೆ ಆ ಗಂಟೆನಾದ ಬರ್ತಿರುವಂತಹ ಕಲ್ಲುಗಳನ್ನು ಉಪಯೋಗಿಸಿ ಶ್ರೀಕಾರ, ಗಂಟೆನಾದ ಆಕಾರ, ಹೂಕಾರಗಳ ಬಂದು ಶ್ರೀಕಾರಗಳಲ್ಲಿ ಬಂದು ಆ ಗಂಟೆನಾದ ಬರುವಂಥ ಆ ಕಲ್ಲುಗಳನ್ನೆಲ್ಲ ತಗೊಂಡು ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿದ್ದ ಕಲ್ಲುಗಳೆಲ್ಲ ಇವಾಗ ನಿಮಗೆ ಒಳ್ಳೆಯಲ್ಲಿ ಸಿಗ್ತವೆ. ತುಂಬ ಅನೇಕ, ಇದು ಕ್ರಿಸ್ತ ಶಕ ಅಂತಂದರೆ 900-1000 ವರ್ಷ ಹಳೆಯ ದೇವಸ್ಥಾನ ಅಂತಂದರೆ, ಇನ್ನು ಕ್ರಿಸ್ತಪೂರ್ವ ಅಂತಂದರೆ ಇನ್ನೂ ಎಷ್ಟೋ ತಿಳ್ಕೊಳ್ಳಿ. ಕ್ರಿಸ್ತಪೂರ್ವ ಅಂದರೆ 2000-3000 ಎಷ್ಟೋ ವರ್ಷಗಳಾಗಿರ್ಬೋದು. ಹಾಗಾಗಿ ನಿಮಗೆ ಕೆಲವು ಅಷ್ಟೇ ಸಿಗೋದು. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಎಲ್ಲ ಕಡೆ ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಇರುವಂತಹ ಹರಿಯುವಂಥ ನದಿಗಳನ್ನು ನೋಡ್ತಿದ್ದೀರಿ, ಸಾಗರ ಸಮುದ್ರಗಳನ್ನು ನೋಡ್ತೀರಿ. ಇಲ್ಲಿ ಯಾವುದೇ ಉಪನದಿಗಳಿಲ್ಲ, ಯಾವುದೇ ಒಂದು ಉಗಮ ಸ್ಥಾನಗಳಿಲ್ಲ. ಆದ್ರೂ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಮತ್ತೆ ಪೂರ್ವಕ್ಕೆ ಸೇರುವಂತಹ ಕ್ಷೇತ್ರ ಶ್ರೀ ಕ್ಷೇತ್ರ ಅಂತಂದರೆ ಇಲ್ಲಿ. ಮತ್ತು ಯಾವುದೇ ಥರ ಭಕ್ತಾದಿಗಳಿಗೆ, ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಮನಸ್ಸಲ್ಲಿ ಸಂಕಲ್ಪಗಳಾಗಲಿ, ಆರೋಗ್ಯಗಳಾಗಲಿ, ಬೇರೆ ಬೇರೆ ಕೆಲಸಗಳಾಗಲಿ ಯಾವುದಾದ್ರೂ ನಿಧಾನ ಆಗ್ತಿದ್ರೆ, ತಡೆ ಆಗ್ತಿದ್ರೆ, ಎಲ್ಲೋ ಆಗದೇ ಇದ್ದಿದ್ರೆ, ಅದೇನು ಇಲ್ಲಿ ಬರುವಂಥ ನೀರು ಏನಪ್ಪ ಅಂತಂದರೆ ಬರೀ ಗಿಡಮೂಲಿಕೆಗಳ ನೀರು, ಬೆಟ್ಟ ಗುಡ್ಡ ಜೇರಿಗಳಿಂದ ಬರುವಂಥ ನೀರು. ಮಳೆ ಬಂದ ಕಾಲದಲ್ಲಿ ಅಷ್ಟೇ ನೀರು ಇಲ್ಲಿ ಇರುತ್ತೆ. ಮತ್ತು ಆ 2 ದಿನ 3 ದಿನ ತುಂಬ ಕೆಂಪು ನೀರು ಇರುತ್ತೆ. ಅವಾಗ ಏನು ಸ್ನಾನವನ್ನು ಮತ್ತು ಬೇರೆ ಎಲ್ಲ ಮಾಡಲಿಕ್ಕಾಗಲ್ಲ. ಒಂದು 4 ದಿನ ಕಳೆದ ನಂತರದಲ್ಲಿ ₹1 ಕಾಯಿನ್ಸ್ ಇಟ್ಟು ನೀವು ಇದು ₹1 ಇಷ್ಟು ರೂಪಾಯಿ ಕಾಯಿನ್ಸ್ ಅಂತ ಅಷ್ಟು ಕ್ಲಿಯರಾಗಿ ಹೇಳ್ಬೋದು. ಮತ್ತು ಕುಡಿಲಿಕ್ಕೂ ಅಷ್ಟೇ ಕಾವೇರಿ ನೀರಿಗಿಂತ ಅತ್ಯುತ್ತಮವಾಗಿ ತುಂಬ ಸ್ವೀಟಾಗಿ ಇರೋ ಈ ನೀರಿರುತ್ತೆ. ಮತ್ತು ಅಲ್ಲಿ ಸ್ನಾನವನ್ನು ಮಾಡಿ ಇಲ್ಲಿ ಭಗವಂತನ ಒಂದು ಪ್ರದಕ್ಷಿಣೆಯನ್ನು ಮಾಡಿದ್ದೇ ಆದರೆ ಅವ್ರ ಸಂಕಲ್ಪಗಳಾಗಲಿ, ಅವರ ಆರೋಗ್ಯ ಸಮಸ್ಯೆಗಳಾಗಲಿ, ಮತ್ತು ಬೇರೆ ಬೇರೆ ಏನು ಸಂಕಲ್ಪವನ್ನು ಅಂದ್ಕೊಂಡು ಬಂದಿರ್ತಾರೆ ಆ ಕೆಲಸಗಳಾಗಲಿ ಅದು ಸುಗಮವಾಗಿ ಸಾಂಗೋಪಾಂಗವಾಗಿ ಆಗುತ್ತೆ ಅನ್ನೋದು ಇಲ್ಲಿ ನಿಯಮಗಳಾಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾನು ಇಷ್ಟು ಹೇಳಿರೋದೆಲ್ಲ ನಿಮಗೆ ಇದು ಎಲ್ಲ ಸುಳ್ಳು, ಇದು ಕಥೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ನೋಡಿ, ಇವೆಲ್ಲ ಸಮುದ್ರದಲ್ಲಿ ಆ ಹೊಳೆಯಲ್ಲಿ ಸಿಕ್ಕಿರುವಂತಹ ಹಳೆಯ ಶಿಲೆಗಳು ಇವತ್ತಿಗೂ ಈ ಕ್ಷಣಕ್ಕೂ ನೀವು ಹೋಗಿ ಅಲ್ಲಿ ನೋಡಿದ್ದೆ ಆದರೆ ಖಂಡಿತವಾಗ್ಲೂ ಸಿಗ್ತಾನೆ ಇರುತ್ತೆ. ಮತ್ತು ಉತ್ತರಾಭಿಮುಖವಾಗಿ ಯಾವುದೇ ಶೈವಾಗಮ, ಯಾವುದೇ ಶಾಸ್ತ್ರ ಪ್ರಕಾರ ಭಿನ್ನ ಆಗಿರುವಂಥ ವಿಗ್ರಹಗಳನ್ನು ಪೂಜೆಯನ್ನು ಮಾಡಲಿಕ್ಕೆ ಅನರ್ಹವಾಗಿರ್ತವೆ. ಹಾಗಾಗಿ ಇದನ್ನು ಉತ್ತರಾಭಿಮುಖವಾಗಿರುವಂಥ ಬಸವವನ್ನು ಅತಿ ಕಡಿಮೆಯಾಗಿರುತ್ತೆ. ಆದರೆ ಇದು ಭಿನ್ನವಾಗಿದೆ, ಏನಕ್ಕೆ ಪೂಜೆ ಮಾಡ್ತಿದ್ದೀರಿ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಆ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ, ಇಲ್ಲಿ ಒಬ್ಬ ಹಳೆಕೋಟೆ ಪಾಳೆಗಾರ ಅಂತ ಇರ್ತಾನೆ. ಆ ಪಾಳೆಗಾರನ ಜಮೀನನ್ನು ಪ್ರತಿನಿತ್ಯ ಈ ಬಸವ ಅಲ್ಲಿ ಹೋಗಿ ಅವನ ಜಮೀನನ್ನು ಮೇಯ್ಕೊಂಡು ಮತ್ತೆ ಇಲ್ಲಿ ಬಂದು ಧ್ಯಾನಕ್ಕೆ ಕೂತ್ಕೊಳ್ತೇವೆ.
ಆ ಧ್ಯಾನಕ್ಕೆ ಕೂತ್ಕೊಂಡು ಹೇಳ್ಬೇಕಾದ್ರೆ ಫಸ್ಟ್ ಒಂದು ದಿನ 2 ದಿನ ನಾನು ಸೈನಿಕರಿಗೆ ಹೇಳ್ತೇನೆ, ಅದನ್ನು ನನ್ನ ಜಮೀನು ಹಾಳು ಮಾಡ್ತಿರೋಂಥ ಪ್ರಾಣಿ ಯಾವುದು ಅಂತ ಕೇಳಿದಾಗ ಅವ್ರಿಗೆ ಸಿಗೋದಿಲ್ಲ. ಅವ್ನು ಮತ್ತೆ 3 ದಿನ ಅದು ಯಾವಾಗ ಬರುತ್ತೆ ಅದ್ರ ಮೇಲೆ ಕೆಸರು ನೀರಿಲ್ಲ ಬಣ್ಣದ ನೀರನ್ನೆಲ್ಲ ಹಾಕಿ ನೀವು ಕಳಿಸಿ ಮತ್ತೆ ನಾನು ಮತ್ತೆ ಮಾಡಿಗೆ ಅದನ್ನು ಹುಡುಕ್ತೀನಿ ನಾನು ಅಂತ ಹೇಳ್ತೇನೆ. ಅದೇ ತರಹ ಅವನ ಸಹಚಾರರೆಲ್ಲ ಅವತ್ತಿನ ದಿನ ತುಂಬ ಅವ್ನ ಜಮೀನೆಲ್ಲ ಫುಲ್ಲು ಕಾವಲು ಕಾಯ್ತಿರ್ತಾರೆ. ಅದು ಯಾವಾಗ ಮೇಯಕ್ಕೆ ಹೋಗಿರುತ್ತೆ ರಾತ್ರಿ ಸಮಯದಲ್ಲಿ ಅದು ಮೇಯಕ್ಕೆ ಹೋದಾಗ ಅದ್ರ ಮೇಲೆ ಕೆಸರು ನೀರು ಹಾಕ್ಬಿಟ್ಟು ಪಾಳ್ಯಗಾರನಿಗೆ ಹೇಳ್ತಾರೆ, ನೀವು ಹೇಳ್ದಂಗೆ ನಾವು ಕೆಸರು ನೀರು ಹಾಕಿ ಕಳಿಸಿದ್ವಿ, ಮತ್ತೆ ಮಾರನೆಗೆ ನೀವು ಆ ಬಸವನ್ನ ಹುಡುಕೊಳ್ಳುವಂಥ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದಾಗ ಅದೇ ತರಹ ಮತ್ತೆ ಮಾರನೆಗೆ ಆ ಪಾಳ್ಯಗಾರ ತನ್ನ ಕುದುರೆಯನ್ನು ತಗೊಂಡು ಇಲ್ಲಿ ವನ ಸಂಚಾರವನ್ನು ಮಾಡ್ತಾನೆ. ವನ ಸಂಚಾರವನ್ನು ಮಾಡಿದಾಗ ಯಾವುದೇ ಪ್ರದೇಶದಲ್ಲಾಗಲಿ ಅವನ ಜಮೀನನ್ನು ಹಾಳು ಮಾಡಿರುವಂತಹ ಯಾವುದೇ ಪ್ರಾಣಿ ಅವನಿಗೆ ಕಣ್ಣಿಗೆ ಕಾಣೋದಿಲ್ಲ. ಹಾಗಾಗಿ ಆ ಪಾಳ್ಯಗಾರ ಬಂದು ಇಲ್ಲಿಗೆ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ವಿಶ್ರಾಂತಿ ತಗೊಂಡು ಹೋಗೋಣ ಅಂತೇಳಿ ಸ್ವಾಮಿಗೆ ನಮಸ್ಕಾರವನ್ನು ಮಾಡಿ ಹೋಗಬೇಕಾದ್ರೆ ಇಲ್ಲಿ ಬಸವ ಕೂತಿರೋದನ್ನು ನೋಡ್ತಾನೆ. ಆ ಬಸವ ಕೂತಿರೋದು ನೋಡಿ ಆ ಕೆಸರು ಹಾಕಿರುವಂಥ ಕಲೆ ನೋಡ್ತಾನೆ. ಆ ಕೆಸರು ಹಾಕಿರುವಂಥ ಕಲೆ ನೋಡಿದಾಗ ಅವನ ಸೈನಿಕರು ಹೇಳಿರೋ ಅಂಥದ್ದು ನೆನಪಾಗುತ್ತೆ. ಇದೇ ಬಸವ ನನ್ನ ಜಮೀನು ಹಾಳು ಮಾಡ್ತಿರೋದು, ಇದು ಹೀಗೆ ಬಿಟ್ಟರೆ ನಮಗೆ ಎಲ್ಲರೂ ಊಟಕ್ಕೆ ಇಲ್ಲದೆ ಇರ್ತಾರೆ, ಎಲ್ಲವನ್ನು ಹಾಳು ಮಾಡುತ್ತೆ, ಇದನ್ನು ನಾನು ಸುಮ್ಮನೆ ಬಿಡಲಿಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತನ್ನ ಖಡ್ಗವನ್ನು ತಗೊಂಡು ಕತ್ತಿಗೆ ಹೊಡಿಲಿಕ್ಕೆ ಮಾಡ್ತಾನೆ. ಆ ಕತ್ತಿಗೆ ಹೊಡಿಲಿಕ್ಕೆ ಮಾಡಿದಾಗ ಬಸವ ಹಿಂದೆ ಹೋದಾಗ ಮೂತಿ ಮತ್ತು ಮಂಡಿ 2 ಕೊಚ್ಚೋಗ್ಬಿಡುತ್ತೆ. ಆ ಮೂತಿ ಮತ್ತು ಕೊಚ್ಚೋದಾಗ ಶಿವನಿಗೆ ತುಂಬ ಕೋಪ ಬರುತ್ತೆ. ನನ್ನ ವಾಹನವನ್ನೇ ನೀನು ಈ ಥರ ಮಾಡಿದೆಯಲ್ಲ ಅಂಥೇಳಿ ಸ್ವಾಮಿ ಶಾಪವನ್ನು ಕೊಡ್ತಾರೆ. ಒಂದು ಮಂಡಲ ಅಂದರೆ 48 ದಿನ. ಆ 48 ದಿನದಲ್ಲಿ ನಿನ್ನದು ಅಂತ ಏನೇನಿದೆ ಅದೆಲ್ಲ ಸರ್ವನಾಶವಾಗಲಿ ಅಂತ ಶಾಪವನ್ನು ಕೊಟ್ಟಾಗ ಅವನ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಬಂಧು ಬಳಗ ಎಲ್ಲವನ್ನು ಕಳ್ಕೊಂಡು 48 ದಿನಕ್ಕೆ ಅವನಿಗೆ ಶಿರಚ್ಛೇದನ ಆಗುತ್ತೆ ಅನ್ನೋ ಇದ್ರ ಕಥೆ. ಅದಕ್ಕೋಸ್ಕರ ಈ ಬಸವ ಇಲ್ಲೇ ಇದೆ, ಆಯಿತಾ. ಮತ್ತು ಇನ್ನೂ ಅನೇಕ ಕಥೆಗಳಿವೆ ಇಲ್ಲಿ. ಈ ಸ್ವಯಂಭವ ಇದು ಯಾವುದೇ ಥರ ಪ್ರತಿಷ್ಠಾಪನೆ ಇಲ್ಲ. ಸ್ವಯಂಭವ ಅಂತಂದರೆ ತಾನೇ ಉದ್ಭವ ಆಗಿರುವಂಥ ಶಿವಲಂಕರೇಶ್ವರ ಹಳೆ ದೇವಸ್ಥಾನ ಅದೆಲ್ಲ ಕೊಚ್ಕೊಂಡು ಹೋದ್ಮೇಲೆ ಮತ್ತೆ ಇಲ್ಲಿ ಸ್ವಾಮಿ ಉದ್ಭವ ಆಗ್ತಾರೆ. ಮತ್ತು ಇಲ್ಲಿ ಅಲ್ಲಿ ಇದೆಲ್ಲ ಗಣಪತಿ ಪಕ್ಕ ಮಾಲ್ಶೆಟ್ಟಿ ಡೋಲ್ಶೆಟ್ಟಿ ಅಂತ ಅವರು ಮುತ್ತು ರತ್ನವನ್ನು ಮಾರ್ಲಿಕ್ಕೆ ಹೋಗ್ತಿರ್ತಾರೆ. ಅವರೇ ಹಳೆ ದೇವಸ್ಥಾನವನ್ನು ಕಟ್ಸಿರೋ ಅಂಥವ್ರು. ಆ ಚಿನ್ನಮ್ಮ ಮುತ್ತು ರತ್ನ ಎಲ್ಲ ಮಾರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆ ಸ್ವಾಮಿ ಅವ್ರನ್ನ ತಡೆದು ನೀವು ಇಲ್ಲಿ ಶುಲ್ಕವನ್ನು ಕಟ್ಟಿ ಮುಂದಕ್ಕೆ ಹೋಗ್ಬೇಕು ಅಂದಾಗ ನಾವು ಪ್ರತಿನಿತ್ಯ ಹೋಗ್ತೀವಿ, ನಾವು ಶುಲ್ಕವನ್ನು ಯಾಕೆ ಕಟ್ಟಬೇಕು ಅಂತ ಕೇಳಿದಾಗ ಇಲ್ಲ ಇವತ್ತು ನೀವು ಕಟ್ಟಲೇಬೇಕು ಅಂತಂದಾಗ ನಾವು ಕಟ್ಟೋದಿಲ್ಲ ಅಂತಂದಾಗ ಸ್ವಾಮಿ ಆಕಾಶವನ್ನು ನೋಡ್ತಾರೆ. ಆಕಾಶವನ್ನು ನೋಡಿದಾಗ ಸೂರ್ಯ ಅಸ್ತ ಆಗಲಿಕ್ಕೆ ಹೋಗ್ತಾ ಇರ್ತಾರೆ. ಆವಾಗ ಸಂಜೆ ಆಗುತ್ತೆ. ಸಂಜೆ ಆದ ನಂತರದಲ್ಲಿ ನಾನು ಇಲ್ಲೇ ಇವತ್ತು ಸಂಜೆ ಆಯಿತು ಮತ್ತು ಬೇರೆ ಕಡೆ ಹೋಗ್ಲಿಕ್ಕಾಗಲ್ಲ, ಇಲ್ಲಿ ಇವತ್ತು ತಂಗು ಮತ್ತು ನಾಳೆ ಹೋಗೋಣ ಅಂತೇಳಿ ಎಲ್ಲ ಇಲ್ಲಿ ಉಳ್ಕೋತಾರೆ. ಉಳ್ಕೊಂಡ ನಂತರದಲ್ಲಿ ಈ ಎಲ್ಲ ಬಂದಿರುವಂಥ ಪ್ರಾಣಿಗಳಿಗಾಗಲಿ ಬಂದಿರುವಂಥ ಅಲ್ಲಿಯ ಜೊತೆ ಕೆಲಸ ಮಾಡಲಿಕ್ಕೆ ಚಿನ್ನವನ್ನು ಮಾರಲಿಕ್ಕೆ ಬಂದಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಆದಾಗ ಆವತ್ತಿನ ಊಟಕ್ಕೆ ಏನು ಮಾಡಿರ್ತಾರೆ, ಈ ಸ್ವಾಮಿಯ ಪಕ್ಕದಲ್ಲಿ 2 ಕಲ್ಲನ್ನು ಇಟ್ಟು ಅಡುಗೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿರ್ತಾರೆ. ಅಡುಗೆ ಮಾಡಲಿಕ್ಕೆ ಇಡೀ ಕಾಡಲ್ಲಿರುವಂಥ ಸೌದೆಗಳನ್ನೆಲ್ಲ ಹಾಕ್ತಾರೆ. ಆ ಸೌದೆಗಳನ್ನು ಹಾಕಿದ್ರು ಸಹ ಯಾವುದೇ ಥರ ಸ್ವಲ್ಪ ನೀರು ಕಾಯೋದಿಲ್ಲ, ಅನ್ನವನ್ನು ಬೇಯೋದಿಲ್ಲ. ಆಗ ಆ ಸ್ವಾಮಿ ಅಲ್ಲಿ ಬರುವಂಥ ದೇವಸ್ಥಾನಕ್ಕೆ ಎಲೆ ಮಾರಣ ಅಂತೇಳಿ ಆ ಎಲೆ ಮಾರನಿಗೆ ಹೋಗಿ ಹೇಳ್ತಾರೆ, ಹೋಗಿ ಅವರಿಗೆ ಕಣಿಯನ್ನು ಹೇಳ್ಬಿಟ್ಟು ಬರಬೇಕು ಅಂತ ಹೇಳಿದಾಗ ಆ ಕರಂಜಿ ರೂಪದಲ್ಲಿ ಅವ್ರು ಬಂದು, ಅಮ್ಮ ನಾವು ನಿಮ್ಮನ್ನೇ ಕಾಯ್ತಿದ್ವು, ನಾವು ಈ ಥರ ಎಲ್ಲ ಮಾಡಿದ್ದೀವಿ, ಸುಮಾರು ಒಂದು ಅರ್ಧ ಗಂಟೆಯಿಂದ 1 ತಾಸಾಯಿತು, ಯಾವುದೇ ಥರ ಅನ್ನವನ್ನು ಆಗ್ತಾಯಿಲ್ಲ, ಯಾಕೆ ನಮ್ಗೆ ಇದೆಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಆವಾಗ ಅಲ್ಲಿರುವಂಥ ಸ್ವಾಮಿ ನೋಡಿ, ನೀವು ನಮ್ಮ ಅಣ್ಣನಾಗಿರುವಂಥ ಶಿವಲಂಕರೇಶ್ವರನಿಗೆ ಸ್ವಯಂಭವ ಬಂದಿದ್ದಾರೆ, ಅದ್ರ ಮೇಲೆ ನೀವು ಇದನ್ನು ಅಡುಗೆನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ, ಅದು ಹೇಗೆ ಅಡುಗೆ ಆಗುತ್ತೆ ಅಂತೇಳಿ ಆ ಪಕ್ಕದಲ್ಲಿ 2 ಕಲ್ಲನ್ನು ಇಟ್ಟು ಸ್ವಾಮಿ ಇರ್ತಾರೆ. 2 ನಿಮಿಷದಲ್ಲಿ ಅನ್ನ ಆಗುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತ ಕೇಳಿದಾಗ ಆ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿರ್ತಾರೆ. ಇನ್ನೂ ಅನೇಕ ಕಥೆಗಳಿವೆ. ಅಲ್ಲಿ ಉಳ್ಕೊಂಡಿರೋಂಥ ಈ ಕಲ್ಲುಗಳನ್ನು ತಗೊಂಡು ಇವಾಗ 36 ಅಂಕಣ ದೇವಸ್ಥಾನ ಇದೆ ಅಷ್ಟೇ. 36 ಅಂಕಣ 364 ಅಂಕಣ ಇದ್ದ ದೇವಸ್ಥಾನ ಇವಾಗ 36 ಅಂಕಣ ಇದೆ ಅಷ್ಟೇ. ಎಷ್ಟು ವರ್ಷ ಆಗಿದೆ ಕಟ್ಟಿದೆ? ಇದು 900 ವರ್ಷಕ್ಕಿಂತ ಹಳೆ ದೇವಸ್ಥಾನ. ಕನಕಪುರ ತಾಲೂಕಲ್ಲಾಗಲಿ ರಾಮನಗರ ಡಿಸ್ಟಿಕಲ್ಲಾಗಲಿ ಯಾವುದೇ ಊರು ಹಬ್ಬಗಳಾಗಬೇಕು, ಯಾವುದೇ ಊರು ಜಾತ್ರೆಗಳಾಗಬೇಕು ಅಂದರೂ ಸಹ ಇದು ಎಲ್ಲಕ್ಕೂ ಮೂಲ ಸ್ಥಾನ. ಇಲ್ಲಿ ಬಂದು ತೀರ್ಥವನ್ನು ತಗೊಂಡು ಹೋದ ನಂತರದಲ್ಲಿ ಜಾತ್ರೆಗಳಾಗಲಿ, ವಿಶೇಷ ಪೂಜೆಗಳಾಗಲಿ, ಗ್ರಾಮ ದೇವತೆಗಳ ಹಬ್ಬಗಳಾಗಲಿ ಪ್ರಾರಂಭ ಆಗೋದು. ಇನ್ಕ್ಲೂಡ್ ಮಹದೇಶ್ವರ ಬೆಟ್ಟದಲ್ಲೂ ಕೂಡ ಇಲ್ಲಿಂದ ತೀರ್ಥವನ್ನು ತಗೊಂಡು ಮತ್ತು ವೀರಭದ್ರೇಶ್ವರ ಅಲ್ಲಿಗೆ ಇತ್ತು, ಅದನ್ನು ತಗೊಂಡೋಗಿ ಅಲ್ಲಿ ಪೂಜೆಯನ್ನು ಮಾಡಿದ ನಂತರದಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಜಾತ್ರೆ ಪ್ರಾರಂಭ ಆಗ್ತಿದ್ದು. ಕಾಲಾನುಕ್ರಮ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಅಷ್ಟೇ. ಇವಾಗಲೂ ಸಹ ನಮ್ಮ ಈ ದೇವಸ್ಥಾನಕ್ಕೆ ಅಲ್ಲಿ ಓಂಕಾರೇಶ್ವರ ಮಠ ಅಂತಲೇ ಇದೆ. ಮತ್ತು ಇಲ್ಲಿ ಇರುವಂತಹ ಒಂದು ವೀರಭದ್ರೇಶ್ವರ ಒಂದು ವಿಗ್ರಹ ಮಹದೇಶ್ವರ ಬೆಟ್ಟದಲ್ಲಿದೆ. ಅಲ್ಲಿಗೆ ಪೂಜೆ ಮಾಡಿದ ನಂತರದಲ್ಲಿ ಅಲ್ಲಿ ಹಬ್ಬಗಳಾಗಲಿ ಬೇರೆ ಬೇರೆ ಪೂಜೆಗಳೆಲ್ಲ ಪ್ರಾರಂಭ ಆಗುತ್ತೆ. ಮಹದೇಶ್ವರ ಬೆಟ್ಟದಲ್ಲಿ ಎಷ್ಟು ಜನ ಪೂಜೆ ಮಾಡ್ತಾರೆ ಅಷ್ಟು ಜನನೂ ಸಹ ಇಲ್ಲಿ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ.
ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಎಷ್ಟು ಭಕ್ತರಿದ್ದಾರೆ ಅದೇ ಥರ ತಮಿಳುನಾಡಲ್ಲೂ ಅಷ್ಟೇ ಭಕ್ತರಿದ್ದಾರೆ. ಪ್ರತಿ ಆಷಾಢಕ್ಕೆ ಚಾಮರಾಜನಗರ, ಗುಮ್ಮಿಪೇಟೆ, ಮೈಸೂರು ಭಾಗದಲ್ಲಿರುವಂಥ ಪ್ರಾಂತ್ಯದವರೆಲ್ಲ ಬಂದು ಆಷಾಢ ಪೂಜೆಯಲ್ಲಿ ಒಂದು ವಿಶೇಷ ಪೂಜೆಯನ್ನು ಮಾಡಿ ಹೋಗ್ತಾರೆ. ಮತ್ತು ಪ್ರತಿ ಶಿವರಾತ್ರಿಗೆ ಅಗ್ನಿಕೊಂಡ ಮತ್ತು ಸ್ವಾಮಿಗೆ ವಿಶೇಷ ಅಭಿಷೇಕ ಮತ್ತು ವಿಶೇಷ ಬಿಲ್ವಾಷ್ಟೋತ್ರ, ಬೇರೆ ಬೇರೆ ವಿಶೇಷ ಪೂಜೆಗಳೆಲ್ಲ ಆಗುತ್ತೆ. ಹಾಗಾಗಿ 3 ದಿನ ಶಿವರಾತ್ರಿಯಲ್ಲಿ ಜಾತ್ರೆ ಇರುತ್ತೆ ಮತ್ತು ಆಷಾಢದಲ್ಲಿ 2 ದಿನ ಪೂಜೆ ಇರುತ್ತೆ ವಿಶೇಷವಾಗಿ ಸ್ವಾಮಿಗೆ. ಮತ್ತು ಇನ್ನಿತರ ಪ್ರತಿ ಸೋಮವಾರ ಏಕವಾರ ಅಭಿಷೇಕ, ಬೇರೆ ಬೇರೆ ವಿಶೇಷ ಪೂಜೆಗಳು. ಯಾರಾದರೂ ಭಕ್ತರು ಹರಕೆಯನ್ನು ಮಾಡಿಕೊಂಡದ್ದಾದರೆ ಬೆಣ್ಣೆ ಅಲಂಕಾರ, ಹರಿದ್ರ ಅಲಂಕಾರ, ಕುಂಕುಮ ಅಲಂಕಾರ, ಬೇರೆ ಬೇರೆ ಅವರಿಗೆ ಏನು ಸಂಕಲ್ಪವನ್ನು ಮಾಡಿಕೊಂಡಿರ್ತಾರೆ ಆ ಮನೆ ಇಚ್ಛವಾಗಿ ಪೂಜೆಯನ್ನು ಮಾಡಿಕೊಡೋದಾಗಲಿ. ಮತ್ತು ಪ್ರದೋಷದಲ್ಲಿ ಪ್ರತಿ ತಿಂಗಳು ಪ್ರದೋಷ ಪೂಜೆ ಆಗಿ ಸಂಜೆ ಕಾಲದಲ್ಲಿ ಪ್ರದೋಷ ಪೂಜೆ ಇರುತ್ತೆ. ಮತ್ತು ಪ್ರಾತಃ ಕಾಲದಲ್ಲಿ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ಏಕವಾರ ಅಭಿಷೇಕ, ಇನ್ನಿತರ ಪೂಜೆಗಳು, ಅನೇಕ ಪೂಜೆಗಳೆಲ್ಲ ಇರುತ್ತೆ. ಮತ್ತು ಇಲ್ಲಿ ಯಾವುದೇ ಅನೇಕ ತುಂಬ ನಿರ್ಗತಿಕರು ಆಗಲಿ, ಮತ್ತು ಇಲ್ಲಿ ಸ್ವಾಮಿಗೆ ಹರಕೆ ಮಾಡಿಕೊಂಡು ಇಲ್ಲೇ ಮದುವೆ ಆಗಬೇಕು, ಇಲ್ಲೇ ನಾಮಕರಣವನ್ನು ಮಾಡ್ಕೋಬೇಕು ಅನ್ನೋರು ಇಲ್ಲಿ ಬಂದು ನಾಮಕರಣ ಆಗಲಿ ಮತ್ತು ತೊಟ್ಟಿಲು ಶಾಸ್ತ್ರಗಳಾಗಲಿ, ವಿವಾಹಗಳಾಗಲಿ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇರುತ್ತೆ. ಮತ್ತು ಇಲ್ಲಿ ಯಾರೇ ಬಂದ್ರೂ ಮೊದಲು ಸ್ವಲ್ಪ ಒಂದು 2 ವರ್ಷದ ಹಿಂದೆ ಊಟಕ್ಕೆ ಅವ್ರಿಗೆ ಇಲ್ಲಿ ಯಾವುದೇ ಊಟ ಉಳ್ಕೊಳ್ಳೋಕ್ಕಾಗಲಿ ಹೋಟೆಲ್ಗಳಾಗಲಿ ಇರ್ತಿರಲಿಲ್ಲ. ಬಟ್ ಇವಾಗ ಎಲ್ಲ ಥರ ವ್ಯವಸ್ಥೆ ಇದೆ. ಊಟ ದಾಸೋಹ ಇದೆ, 2 ದಾಸೋಹ ಇದೆ. ದೇವಸ್ಥಾನದ ಹತ್ರ ಒಂದು ದಾಸೋಹ ಇದೆ, ಮತ್ತು ಅರ್ಚಕರದ್ದು ಊರೊಳಗಡೆ ಗ್ರಾಮದಲ್ಲೂ ಒಂದು ದಾಸೋಹ ಇದೆ. ಎಲ್ಲರೂ ಸಹ ಯಾರೇ ಬಂದರೂ ಹೊಟ್ಟೆ ತುಂಬ ಊಟ ಮಾಡಿ ಭಗವಂತನ ದರ್ಶನವನ್ನು ಮಾಡಿಕೊಂಡು ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಪೇಕ್ಷೆಗಳು, ಸಂಕಲ್ಪವನ್ನು ಮಾಡಿಕೊಂಡು ಆ ಭಗವಂತನ ಅನುಗ್ರಹದಿಂದ ಎಲ್ಲ ಸಂಕಲ್ಪಗಳು ಈಡೇರಿ ಅವ್ರ ಮುಂದಿನ ಜೀವನ ಸುಖಮಯವಾಗಿ ಸಾಗಿಸ್ಬೋದು ಅನ್ನೋಕ್ಕೆ, ಎಲ್ಲಿ ನಾವು ಭಗವಂತನ ಎಲ್ಲಿ ಸಹ ನೋಡಲಿಕ್ಕೆ ಆಗದೆ ಇದ್ರೂ ಈ ಸನ್ನಿಧಾನದಲ್ಲಿ ಬಂದಾಗ ಆ ವ್ಯಕ್ತಿಗೆ ಇಲ್ಲಿ ಈ ಕ್ಷೇತ್ರಕ್ಕೆ ಕಾಲಿಡ್ತಿದ್ದಾಗಲೇ ಒಂದು ವೈಬ್ರೇಟ್ ಶುರುವಾಗುತ್ತೆ. ಆ ಭಗವಂತನಲ್ಲಿ ನೀಲವಾಗಿಬಿಡ್ತಾನೆ ಅವನು. ಅಷ್ಟು ಪ್ರಸಿದ್ಧಿಯಾಗಿರುವಂಥ ಭೂ ಕೈಲಾಸ ಅಂತಲೇ ಈ ಕ್ಷೇತ್ರ ಆಗಿರುತ್ತೆ. ಬೇರೆ ಬೇರೆ ಕಡೆ ಇದೆ, ಬಟ್ ಎಲ್ಲವಕ್ಕೂ ಮೂಲ ಸ್ಥಾನವೇ ಇದೆ. ಹಾಗಾಗಿ ತುಂಬ ಪ್ರಸಿದ್ಧಿಯಾಗಿರುವಂಥ ದೇವಸ್ಥಾನ. ರೆಡಿ ನಾನು ಬರುವಾಗ ನೀವು ಅಷ್ಟು ರೆಡಿ ಮಾಡಿ ಹುಡುಗರು. ಇಷ್ಟು ಈ ದೇವಸ್ಥಾನದ ಹಿಸ್ಟ್ರಿ ಆಗಿತ್ತು. ಇವಾಗ ಅಲ್ಲಿ ಅವರು ಹಳೆಯ ದೇವಸ್ಥಾನ ಅಂತ ಹೇಳಿದರು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿಗೆ ಹೋಗೋಣ. ಇಲ್ಲಿ ಹೋಗ್ತಾ ದಾರಿಲಿ ನೋಡ್ರಿ, ಇಲ್ಲಿ ಹೆಂಗೆ ಕಾಣಿಸ್ತಿದೆ ಜಾಗ. ಇಲ್ಲಿ ಸೈಕಾಗಿದೆ ಮಾತ್ರ ಇಲ್ಲಿ ನೋಡೋಕ್ಕೆ. ನೋಡಿ, ಒನ್ ಡೇ ಔಟಿಂಗ್ ಬಂದರೆ ಇಲ್ಲಿ ಪೀಸಾಗಿ ಆರಾಮಾಗಿ 1 ಡೇ ಔಟಿಂಗ್ ಅಂತ ಮಾಡ್ಕೊಂಡು ಹೋಗ್ಬೋದು. ನೋಡ್ರಿ, ಭಾರಿಯಾಗಿದೆ ಜಾಗ ಮಾತ್ರ. ನಿಮಗೆ ಕಾಣಿಸ್ತಿರ್ಬೋದೇನೋ. ಲೊಕೇಶನ್ ನೋಡ್ಗುರು ಹೆಂಗಿದೆ, ಇಲ್ಲಿ ಸೈಕಾಗಿದೆ. ಮತ್ತು ಅವರು ಜಾಗ ಹೇಳಿದ್ರಲ್ಲ, ಸೊ ಆ ಜಾಗ ಇದೆ ನೋಡಿ. ಇದ್ರೊಳಗೆ ಹೋಗ್ಬೇಕು. ಬನ್ನಿ ಒಳಗೆ ಹೋಗೋಣ. ನೋಡಿ, ಇಲ್ಲೇ ಇದೆ. ಇದು ಎಂಟ್ರೆನ್ಸ್. ಇದು ಆ ದೇವಸ್ಥಾನ ಇತ್ತಲ್ಲ, ಅದ್ರದ್ದು ಎಂಟ್ರೆನ್ಸ್ ಇತ್ತಂತೆ ಫಸ್ಟು. ಸೊ ಇಲ್ಲಿ ಅಲ್ಲಿ ಸಿಕ್ಕಿರೋ ಅಂತಹ ದೇವ್ರುಗಳಿದು ನೋಡಿ. ಇಲ್ಲೊಂದು ಮೆಟ್ಲಿದೆ, ಮತ್ತು ಅಲ್ಲೊಂದಿದೆ, ಮತ್ತು ಇಲ್ಲೊಂದಿತ್ತಂತೆ, ಅದು ಮುಚ್ಚೋಗಿದೆ, ಮಣ್ಣಲ್ಲಿ ಇಲ್ಲ. ಮತ್ತು ಇಲ್ಲೆಲ್ಲ ಏನು ನೋಡ್ತಿದ್ರೆ, ಇದು ಕಲ್ಲುಗಳ ಮೇಲೆ ಕಲ್ಲು ಜೋಡಿಸಿದ್ದಾರೆ ನೋಡಿ. ಇಲ್ಲೆಲ್ಲ ಇದು ಅವ್ರ ಮನಸ್ಸಲ್ಲಿ ಏನೇನು ಅಂದ್ಕೊಂಡಿರ್ತಾರೋ ಅದನ್ನು ನೆರವೇರೋಕ್ಕೋಸ್ಕರ ಇದನ್ನು ಈ ಥರ ಜೋಡಿಸಿರ್ತಾರಂತೆ ನೋಡಿ. ಇಲ್ಲಿ ಎಲ್ಲ ಜೋಡಿಸಿದ್ದಾರೆ ನೋಡಿ. ಈ ಸೈಡಿಂದ ಅದೇ ಅಲ್ಲಿ ನೀರು ಹರಿತಿರುತ್ತೆ ಅಂತ ಹೇಳಿದ್ರಲ್ಲ ಸ್ವಾಮೀಜಿಯವರು, ಈ ಸೈಡಿಂದ ಹೋಗ್ಬೇಕು. ಅದಕ್ಕೆ ಈ ಸೈಡಿಂದನೂ ಹೋಗ್ಬೋದು, ಆ ಕಡೆ ಸೈಡಿಂದನೂ ಒಂದಿದೆ. ಬನ್ನಿ ಹೋಗಿ ನೋಡೋಣ. ನೀರಿಲ್ಲ ಅಂತ ಹೇಳಿದ್ದಾರೆ,
ನಮ್ಮ ಕ್ಯೂರಿಯಾಸಿಟಿಗೋಸ್ಕರ ನಾವು ಹೋಗ್ತೀವಿ, ಸುಮ್ಮನೆ ನೋಡ್ಕೊಂಬರೋಣ ಅಂತ. ನೀರಿಲ್ವೇ ಇಲ್ಲ, ಫುಲ್ಲು ಖಾಲಿ. ಆದರೂ ಲೊಕೇಶನ್ ಮಾತ್ರ ಏನು ಸೈಕಾಗೈತೆ ನೋಡ್ರಿ. ಮತ್ತು ಗುರು, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲ ನೋಡಿದ್ರಲ್ಲ, ತುಂಬ ಹಿಸ್ಟ್ರಿಗಳನ್ನು ಹೊಂದಂಥ ಜಾಗ ಇದು. ಎಷ್ಟೋ ಸುಮಾರು ಚದರದಲ್ಲಿ ದೇವಸ್ಥಾನ ಇತ್ತಂತೆ, ಆ ಥರ ಏನೇನೋ ಹೇಳಿದ್ದಾರೆ, ನಮಗೂ ಗೊತ್ತಿಲ್ಲ, ಅವ್ರು ಹೇಳಿದ್ದಾರೆ. ಸೊ ಚೆನ್ನಾಗಿದೆ ಪ್ಲೇಸ್ ಮಾತ್ರ, ಒಳ್ಳೆ ಪ್ಲೇಸು. ಬನ್ನಿ, ಒಂದು ವೀಕೆಂಡ್ ಥರ ಪ್ಲ್ಯಾನ್ ಮಾಡ್ಕೊಂಬಂದರೆ ಒಂದು ಡೇ ಔಟಿಂಗ್ಗೆ ಒಳ್ಳೆ ಜಾಗ ಮಾತ್ರ, ಸಕ್ಕತ್ತಾಗಿದೆ. ಮಳೆಗಾಲದಲ್ಲಂತೂ ಬಂದರೆ ನೀವು ಇನ್ನೂ ಸ್ವರ್ಗ ಅಂತಲೇ ಹೇಳ್ಬೋದು ಈ ಜಾಗನ. ಸುತ್ತಮುತ್ತ ಬೆಟ್ಟ ಗುಡ್ಡಗಳ ನಡುವೆಯಲ್ಲಿ ಇರೋದ್ರಿಂದ ಸಕ್ಕತ್ತಾಗಿದೆ ಜಾಗ ಮಾತ್ರ. ಇವಾಗಲೇ ನೋಡಿರಿ ಗ್ರೀನ್ರಿ, ನಾನು ಹಿಂದೆ ಎಲ್ಲ ನೋಡಿ ಚೆನ್ನಾಗಿ ಗ್ರೀನ್ರಿ ಇರೋದ್ರಿಂದ ಸಕ್ಕತ್ತಾಗಿ ಕಾಣಿಸ್ತಿದೆ ಜಾಗ ಮಾತ್ರ. ಬನ್ನಿ, ಗಲೀಜು ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿದೆ ಜಾಗನ. ಇಂಥ ಜಾಗಗಳನ್ನ ಹೀಗೆ ಉಳಿಸ್ಬೇಕಂತ ನಾವು ನಿಮ್ಮ ಹತ್ರ ಕೇಳ್ಕೊತೀನಿ. ಇನ್ನು ಮುಂದಿನ ವೀಡಿಯೋಗಳು ಇನ್ನೂ ಮಾಡ್ತೀನಿ, ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ಬರೋದಿದೆ, ತುಂಬ ಪ್ಲ್ಯಾನಿಂಗ್ಸ್ ಇದೆ. ಸೊ ಅದೆಲ್ಲ ಪ್ಲ್ಯಾನಿಂಗ್ಗಳನ್ನ ಮಾಡಬೇಕಂದ್ರೆ ನಿಮ್ಗಳ ಸಪೋರ್ಟ್ ಬೇಕಾಗಿದೆ ನನಗೆ. ನಿಮ್ಮ ಸಪೋರ್ಟ್ ಅಂದರೆ ಏನಿಲ್ಲ, ಹಣಕಾಸಿಂದ ಏನು ಸಪೋರ್ಟ್ ಕೇಳಲ್ಲ, ನಿಮ್ಮಿಂದ ಒಂದೇ ಒಂದು ಸಬ್ಸ್ಕ್ರೈಬರು, ನಮ್ಗೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಮುಂದಿನ ವೀಡಿಯೋಗಳನ್ನ ಮಾಡಬೇಕಂದ್ರೆ. ಸೊ ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಇನ್ನು ಏನೇನೋ ಇದೆ ಐಟಮ್ಗಳು ತೊಗೊಳ್ಳೋ ಅಂಥದ್ದು ವೀಡಿಯೋ ಮಾಡೋದಕ್ಕೆ. ಸೊ ಸದ್ಯಕ್ಕೆ ಇವಾಗ ಅಮೌಂಟ್ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಇರೋದ್ರಲ್ಲೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇನ್ನು ನೋಡೋಣ, ನೀವು ಹಿಂಗೆ ಬೆಳೆಸ್ತಿದ್ರೆ ಹಂಗೆ ನಾವು ಮುಂದೆ ಅಪ್ಗ್ರೇಡ್ ಆಗ್ತಾ ಹೋಗ್ತೀವಿ. ಇವಾಗ ಈ ವಿಡಿಯೋದಲ್ಲಿ ಚೆನ್ನಾಗಿ ಬಂದಿರುತ್ತೆ ಅಂದ್ಕೊಂಡಿದ್ದೀವಿ. ಇದರಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಕನ್ನಡ ಯೂಟ್ಯೂಬರ್ನ ಬೆಳೆಸಿ, ಕನ್ನಡಿಗರನ್ನ ಬೆಳೆಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ.